ಪ್ರೈವೇಟ್ ಸ್ಕೂಲ್ಗಿಂತ ತುಂಬ ಚೆನ್ನಾಗಿದೆ ಸರ್. ಸರ್ ನೋಡಿ ಸರ್, ಎಂಥ ಸ್ಕೂಲ್ ಕಟ್ಸಿದ್ದಾರೆ ಚಿದಾನಂದಗೌಡರು. ಅವ್ರ ಬರ್ತಡೇಗೋಸ್ಕರ ಕಟ್ಸಿರೋ ಸ್ಕೂಲು. 1 ಕೋಟಿ ರೂಪಾಯಿದು. ಇಂಥ ಸ್ಕೂಲ್ ಯಾರು ಕಟ್ಸೋಕ್ಕಾಗಿರಲಿಲ್ಲ. ಒಬ್ಬ ರಾಜಕಾರಣಿ ಓದಿ ಸ್ಕೂಲ್ ಮರ್ತೋಗ್ತಾರೆ, ಆ ನೆನಪಿಗೋಸ್ಕರ ಈ ಸ್ಕೂಲ್ ಕಟ್ಟಿದ್ದಾರೆ ನೋಡಿ ಸರ್. ಎಲ್ಲ ರಾಜಕಾರಣಿಗಳು ಈ ವಿಡಿಯೋಗಳನ್ನ ನೋಡಲೇಬೇಕು. ನೋಡಿ, ಇಲ್ಲಿ ಕಾಣಿಸ್ತಾ ಇರೋದು ಯಾವುದೇ ತರಹದ ಒಂದು ಖಾಸಗಿ ಶಾಲೆ ಅಲ್ಲ, ಇದು ಒಂದು ಸರ್ಕಾರಿ ಶಾಲೆ ಅಂತ ಹೇಳಕ್ಕೆ ನಮ್ಮ ಹೆಮ್ಮೆ ಆಗ್ತಾ ಇದೆ. ನಮ್ಮ ಸ್ಕೂಲ್ನ ಕಟ್ಟಿಸ್ಕೊಟ್ರೆ ಚಿದಾನಂದ್ ಸರ್. ಪ್ರೈವೇಟ್ ಸ್ಕೂಲ್ಗಿಂತ ತುಂಬ ಚೆನ್ನಾಗಿ ಕಟ್ಟಿಸ್ಕೊಟ್ಟಿದ್ದಾರೆ. ಟೈಸ್ ಕಲ್ಲು, ಲೈಟು, ಫ್ಯಾನು, ಚೇರು, ಕುರ್ಚಿ ಎಲ್ಲ ಹಾಕ್ಸಿದ್ದಾರೆ. ಚಿದಾನಂದ್ ಗೌಡ್ರಿಗೆ ಥ್ಯಾಂಕ್ಸ್. ನಾವು ಓದ್ಬೇಕಂದ್ರೆ ಎಷ್ಟು ಬೇಗ ಓಪನ್ ಆಗುತ್ತೆ ಅಂತ ಕಾಯ್ತಿದ್ದೀವಿ ಸರ್. ಸರ್, ಇದು ನಮ್ಮೂರು ಗೌರ್ಮೆಂಟ್ ಸ್ಕೂಲ್ ಸರ್. ಚಿದಾನಂದ ಗೌಡರು ನಾವು ಶಿಕ್ಷಣ ಕಲಿಬೇಕಂತ ಕಟ್ಟಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್. ಗೋಪಿಕುಂಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಗೋಪಿಕುಂಟೆ. ಇಲ್ಲಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಸುಸಜ್ಜಿತ ಸುಂದರವಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಜನಪ್ರಿಯ ಶಾಸಕರು, ಜನಾನುರಾಗಿ, ಹೃದಯ ಸ್ಪರ್ಶಿ ಮನೋಭಾವನೆಯನ್ನು ಹೊಂದಿರುವಂಥ ಸನ್ಮಾನ್ಯ ಚಿದಾನಂದ್ ಎಂ ಗೌಡರವರು ತನ್ನ ಸ್ವಂತ ಹಣದಲ್ಲಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಬನ್ನಿ ಸರ್, ಇವತ್ತು ಈ ರಾಜ್ಯದಲ್ಲಿ ಯಾವುದಾದ್ರೂ ಪ್ರತಿನಿಧಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ನಾನು ನಿಜವಾಗ್ಲೂ ಅವರಿಗೆ ಶರಣಾಗ್ತೇನೆ. ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಕಟ್ಟಡವನ್ನು ಯಾವ MLA, MLC, ಯಾವ ಮಂತ್ರಿಗಳು ಕೂಡ ಅವರ ಇದರಲ್ಲಿ ಮಾಡಿದ್ದಿಲ್ಲ. ಅಂಥ ಕಾರ್ಯವನ್ನು ಸಾಧನೆ ಮಾಡಿ ಇವತ್ತು ಇಂಥ ಕುಗ್ರಾಮದಲ್ಲಿ, ಗೋಪಿಗುಂಟೆ ಎನ್ನುವ ಒಂದು ಕುಗ್ರಾಮದಲ್ಲಿ ಇಲ್ಲಿ ಓದುವಂಥ ಎಲ್ಲ ಮಕ್ಕಳು, ಬೇರೆ ಸಮುದಾಯದ ಮಕ್ಕಳು, ಯಾರು ಶ್ರೀಮಂತರಲ್ಲ, ಬಡ ಮಕ್ಕಳು ಓದ್ತಿದ್ದಾರೆ. ಇಂಥ ಶಾಲೆಗೆ ಅದ್ಭುತವಾಗಿರ್ತಕ್ಕಂಥ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಬನ್ನಿ ಸರ್, ಹೋಗ್ತಾ ನೋಡೋಣ. ಯಾರಾದರೂ ಕೂಡ ಈ ಶಾಲೆಗೆ ಇಂತಹದೇ ಆಗಿರುವಂತಹ ಮಾರ್ಬಲ್ಗಳನ್ನು ಅಥವಾ ಇದನ್ನು ಹಾಕ್ಸಿದಾರೆಯ ನೋಡಿದರೆ ಗೊತ್ತಾಗುತ್ತೆ. ಇಲ್ಲಿ ಮಾರ್ಬಲ್ ಇದೆ. ಇದು ಮಾರ್ಬಲ್ ಅವರ ಸ್ವಂತ ಚಿದಾನಂದ ಎಂ ಗೌಡರವರು ಸ್ಥಾಪನೆ ಮಾಡಿರುವ ಸಂಸ್ಥೆಗೂ ಕೂಡ ಹಾಕದೇ ಇರುವಂಥ ಒಂದು ಮಾರ್ಬಲನ್ನು ನಮ್ಮ ಶಾಲೆಗೆ ಹಾಕಿಸ್ತಾ ಇದ್ದಾರೆ. ಇಂತಹ ವ್ಯಕ್ತಿಯನ್ನು ನಾವು ಮರೀಲಿಕ್ಕಾಗುತ್ತಾ? ಎಸ್, ಸತ್ಯವಾದ ಮಾತದು. ಪ್ರತಿ ಹುಟ್ಟು ಹಬ್ಬದ ದಿನ ಅವರು ಸರ್ಕಾರಿ ಶಾಲೆಗೆ ಕಟ್ಟಡವನ್ನು, ಸುಸಜ್ಜಿತ ಸುಂದರವಾದ ಕಟ್ಟಡವನ್ನು ಮಾಡಬೇಕು ಅಂತೇಳಿ ಪಣ ತೊಟ್ಟಿದ್ದಾರೆ. ಅವರು ವಿಧಾನ ಪರಿಷತ್ ಶಾಸಕರಾಗಿ ಅವರಿಗೆ ಬರುವ ಅನುದಾನದಲ್ಲಿ, ಕಡಿಮೆ ಅನುದಾನದಲ್ಲಿ ತನ್ನ ಸ್ವಂತ ಹಣವನ್ನು ಇಟ್ಟು ಇಂಥ ಅದ್ಭುತವಾಗಿರ್ತಕ್ಕಂಥ ಕಟ್ಟಡವನ್ನು ಕಟ್ಟಿದ್ದಾರೆ. ನೋಡಿ ಸರ್, ಯಾರ ಕೈಲೂ ಈ ರೀತಿ ರಾಜ್ಯ ಮಟ್ಟದ ಯಾವ ಪ್ರತಿನಿಧಿಗಳು ಕೂಡ ಈ ಮಟ್ಟದಲ್ಲಿ ಕಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮೂರ ಕುಗ್ರಾಮದ ಗೋಪಿಗುಂಟೆ ಶಾಲೆ. ಇಲ್ಲಿ ನೋಡ್ತಾ ಇದ್ದೇವೆ, ವಿಶಾಲವಾಗಿರುವಂತಹ ಸುಮಾರು 70 ಜನ ಮಕ್ಕಳು ಕುಳಿತುಕೊಂಡು ವ್ಯಾಸಂಗ ಮಾಡುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಕಟ್ಟಡವನ್ನು, ವಿಶಾಲವಾದ ಕಟ್ಟಡವನ್ನು, ಬೆಳಕು ಗಾಳಿಗೆ ಬರುವಂಥ ವಿಶಾಲವಾದ ಕಟ್ಟಡವನ್ನು ಮತ್ತು ಸ್ಮಾರ್ಟ್ ಕ್ಲಾಸ್ ಮಾಡಲಿಕ್ಕೆ ಅದ್ಭುತವಾಗಿರ್ತಕ್ಕಂಥ ಒಂದು ಬೋರ್ಡ್ಗಳನ್ನು, ಪೀಠೋಪಕರಣಗಳು, ಪಾಠೋಪಕರಣಗಳು, ಆಟೋಪಕರಣಗಳನ್ನು ಕೂಡ ಕೊಡಿಸ್ತೇನೆ ಅನ್ನುವಂಥ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದರೆ ರಾಜಕೀಯ ವ್ಯಕ್ತಿ, ಅದು ಚಿದಾನಂದ ಎಂ ಗೌಡರವರು. ಮಾನ್ಯ ಇದು ಸುಮಾರು ಅವರ ಬಾಯಲ್ಲೇ ಬರ್ತಾ ಇದೆ 100 ವರ್ಷ ನಾನು ಈಗ ಇದಕ್ಕೆ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ. ಸನ್ಮಾನ್ಯರು 100 ವರ್ಷಗಳ ಕಾಲ ಸತತವಾಗಿ ಉಳಿಯುವಂಥ ಕೆಲಸವನ್ನ, ಇದು ಕಮಿಟ್ಮೆಂಟ್ ಅವ್ರಿಗೆ. ಒಳ್ಳೆ ಮೆಟೀರಿಯಲ್ ಹಾಕಬೇಕು, ಒಳ್ಳೆ ಸಿಮೆಂಟ್ ಹಾಕಬೇಕು, ಒಳ್ಳೆ ಇಟ್ಟಿಗೆಗಳನ್ನ ಹಾಕಬೇಕು ಅನ್ನುವಂಥ. ಸರ್, ಈಗ ಮೇಲಕ್ಕೆ ಹೋಗೋಣ. ಇದು ಗ್ರೌಂಡ್ ಫ್ಲೋರ್ ಆಗಿದೆ. ಇದು ಫೆಬ್ರವರಿ 3ನೇ ತಾರೀಕು ತನ್ನ ಹುಟ್ಟುಹಬ್ಬದ ದಿನದಂದು, ಪ್ರತಿ ಹುಟ್ಟುಹಬ್ಬದ ದಿನದಂದು ಒಂದು ಸರ್ಕಾರಿ ಶಾಲೆಯನ್ನ ನಿರ್ಮಾಣ ಮಾಡ್ತೇನೆ ಅಂತ ಹೇಳಿ ಪಣ ತೊಟ್ಟಂತ ಏಕೈಕ ಶಾಸಕರು ಸನ್ಮಾನ್ಯ ಚಿದಾನಂದ ಎಂ ಗೌಡರವರು. ಚಿದಾನಂದ ಎಂ ಗೌಡರವರ ಚಿಂತನೆ ಇವತ್ತು ಬಡ ಮಕ್ಕಳ ವ್ಯಾಸಂಗ ಮತ್ತು ಅವರಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಪಡೀಲಿಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಕೊಠಡಿಗಳನ್ನು ನಿರ್ಮಾಣ ಮಾಡಿ ನಾನು ಕೊಡಬೇಕು ಅನ್ನುವಂಥ ಮಾತು. ಸರ್, ಇದು ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ ಸರ್. ಫಸ್ಟ್ ಫ್ಲೋರು ಇಲ್ಲಿಗೆ ಬೇಕಿಲ್ಲ ಅಂತ ಜನ ಹೇಳಿದ್ರು, ಆದರೂ ಕೂಡ ಇಲ್ಲ. ಇದು ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನೋಡಿ ಸರ್, ಇಲ್ಲಿ ಮೇಲ್ಭಾಗದಲ್ಲಿ ವೆಂಟಿಲೇಷನ್, ಗಾಳಿ ಬೆಳಕಿಗೋಸ್ಕರ ವೆಂಟಿಲೇಷನ್ ಅನ್ನ ಅವರು ಶಿಕ್ಷಣ ತಜ್ಞರಾಗಿ ತಮ್ಮ ಪ್ರೆಸಿಡೆನ್ಸಿ ಶಾಲೆಗಿಂತ ಅದ್ಭುತವಾಗಿರ್ತಕ್ಕಂಥ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಗ್ರೌಂಡ್ ಫ್ಲೋರಲ್ಲಿ ಯಾಕೆ ಮೇಲೆ ಶೀಟ್ ಹಾಕಿದ್ದಾರೆ ಅಂದರೆ, ಈ ಬಿಲ್ಡಿಂಗು ಸುಮಾರು ವರ್ಷಗಳ ಕಾಲ ಬಾಳಿಕೆ ಬರಲಿ ಅನ್ನೋ ಕಾರಣಕ್ಕೆ, ಏನು ನಿಂತು ನೀರು ನಿಲ್ಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದ್ಭುತವಾದ ಬಿಲ್ಡಿಂಗು, ವಿಶಾಲವಾಗಿದೆ. ಶೌಚಾಲಯವನ್ನು
ಹೈಟೆಕ್ ಶೌಚಾಲಯವನ್ನು ಕೂಡ ಹೆಣ್ಣು ಮಕ್ಕಳಿಗೆ ಬೇರೆ ಗಂಡು ಮಕ್ಕಳಿಗೆ ಬೇರೆ ಶೌಚಾಲಯಗಳನ್ನು ಮಾಡಿದ್ದಾರೆ. ಬನ್ನಿ ಇದು ನೋಡ್ತಾ ಹೋಗೋಣ. ನಿಜ ಹೇಳ್ತೇನೆ, ನಮ್ಮ ಮಕ್ಕಳು, ನಮ್ಮ ಊರಿನ ಗ್ರಾಮಸ್ಥರು, ನಮ್ಮ ಮಕ್ಕಳು ಭಾಳ ಅದೃಷ್ಟ ಪಡೆದಿದ್ರು. ಈ ಶಾಲೆಯಲ್ಲಿ ಶಿಕ್ಷಕರು ಕೂಡ ಭಾಳ ಅದೃಷ್ಟ ಪಡೆದಿದ್ರು ಅಂತ ನಾನಾದರೂ ಭಾವಿಸಿದ್ದೇನೆ. ಗೋಪಿಗುಂಟೆ ಈರಣ್ಣ ಮೇಷ್ಟ್ರು ಸ್ಮಾರಕ ಸಂಸ್ಥೆ ಅಂತ ಹೇಳಿ, ಶಿಕ್ಷಣ ಸಂಸ್ಥೆ ಅಂತ ಹೇಳಿ ಪ್ರೆಸಿಡೆನ್ಸಿ ಸ್ಕೂಲಲ್ಲಿ ಇಟ್ಕೊಂಡು ಆ ಸಂಸ್ಥೆ ವತಿಯಿಂದ ಅನುದಾನವನ್ನು ನಮಗೆ ಈ ಶಾಲೆಗೆ ಕೊಟ್ಟಿದ್ದಾರೆ. ಇದು ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಅಡಿಯಲ್ಲಿ ಕೇವಲ 40 ಲಕ್ಷ ಬಂದಿದೆ. ಇನ್ನು 60 ಲಕ್ಷವನ್ನು ಖರ್ಚು ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಶೌಚಾಲಯ, ಹೈಟೆಕ್ ಶೌಚಾಲಯನ ಮಾಡಬೇಕು, ಇನ್ನೂ ನಿರ್ಮಾಣ ಹಂತದಲ್ಲಿದೆ. ಈ ನಿರ್ಮಾಣ ಹಂತದಲ್ಲಿರುವ ಶೌಚಾಲಯವನ್ನ ಅದ್ಭುತವಾಗಿ ಮಾಡಬೇಕು ಅಂತೇಳಿ ಸನ್ಮಾನ್ಯರು ತನ್ನದೇ ಆಗಿರ್ತಕ್ಕಂಥ ತನ್ನ ಶಾಲೆಗಿಂತಲೂ ಹೆಚ್ಚಿನದಾಗಿ ಚೆನ್ನಾಗಿ ಕಾಣುವಂಥ ಒಂದು ಸುಸಜ್ಜಿತವಾದ ಶೌಚಾಲಯವನ್ನು ಮಾಡಿದ್ದಾರೆ ಸರ್. ಇವತ್ತು ನಮ್ಮ ತಾಲೂಕಿನ ಜನ ಅರ್ಥ ಮಾಡಿಕೊಂಡು ಇಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದೇ ಆದರೆ ನಿಜವಾಗ್ಲೂ ಪ್ರತಿಯೊಂದು ಗೌರ್ಮೆಂಟ್ ಶಾಲೆಗಳು ಇದೇ ರೀತಿ ಇರ್ತವೆ ಅನ್ನುವಂಥ ಮಾತನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಸರ್. 3ನೇ ತಾರೀಕು ನಮ್ಮ ಊರಿನ ಎಲ್ಲ ಜನ, ನಮ್ಮ ಊರಿನ ಈ ಶಾಲೆಯಲ್ಲಿ ಓದಿರುವಂಥ ಎಲ್ಲ ಮಕ್ಕಳು, ವ್ಯಾಸಂಗ ಮಾಡಿದವರು, ಶಿಕ್ಷಕರು ಸೇರ್ಕೊಂಡು ಗುರುವಂದನ ಕಾರ್ಯಕ್ರಮದ ಜೊತೆಗೆ ಅವ್ರ ಹುಟ್ಟುಹಬ್ಬವನ್ನು ಸಾಂಗವಾಗಿ ನಾವು ಮಾಡ್ತೇವೆ. ಅವರಿಗೆ ಮನ ಮುಟ್ಟುವಂತೆ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಾತ್ಯತೀತ, ಧರ್ಮಾತೀತ, ಪಕ್ಷಾತೀತವಾಗಿ ಪಾಲ್ಗೊಂಡು ನಮ್ಮ ಊರಿನ ಜನ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೇವೆ ಅಂತ ಮಾತನ್ನು ನಾನು ಹೇಳಿಕ್ಕೆ ಬಯಸ್ತೇನೆ. ಚಿದಾನಂದ ಎಂ ಗೌಡರು ನಿಜವಾಗ್ಲೂ ನಮ್ಮ ಭಾಗದ ದೇವರು ಅಂತ ನಾನು ಭಾವಿಸಿದ್ದೇನೆ.